ಕೋಳಿಯನ್ನ ನೋಡದೇ ಇರೋರು, ಕೋಳಿಯನ್ನ ಸಾಕದೇ ಇರೋರು ಕೋಳಿಗಳ ಬಗ್ಗೆ ಮಾತಾಡ್ತಾ ಇದ್ದಾರೆ. ದಯಮಾಡಿ ಸಾರ್ವಜನಿಕರು ಆ ತರ ಮಾಹಿತಿಗಳನ್ನ ತಗೊಳ್ಬಾರ್ದು. ಯಾಕೆಂದ್ರೆ ಅಲ್ಲಿ ಅರ್ಧ ಮಾಹಿತಿ ಇರುತ್ತೆ, ಪೂರ ಇರಲ್ಲ. ನಮಸ್ಕಾರ ರೈತ ಬಾಂಧವರೇ, ನನ್ನ ಹೆಸರು ಡಾಕ್ಟರ್ ಚೆನ್ನೇಗೌಡ ಅಂತ. ಈ ಕುಕ್ಕಟ ಉದ್ಯಮದಲ್ಲಿ ಕಳೆದ ಒಂದು 25 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ ನಾನು. ಈ ಒಂದು ಸ್ಟಾಲು ಕುಕ್ಕಟ ಪಶುವೈದ್ಯರ ಸಂಘದ ವತಿಯಿಂದ ಆಯೋಜಿಸಿರುವಂತ ಸ್ಟಾಲು, ಅಂದ್ರೆ ವೆಟರ್ನೇರಿಯನ್ಸ್ ವರ್ಕಿಂಗ್ ಇನ್ ಪೌಲ್ಟ್ರಿ ಇಂಡಸ್ಟ್ರಿ ಅವರ ಅಸೋಸಿಯೇಷನ್ ವತಿಯಿಂದ ಇಲ್ಲಿ ಆರ್ಗನೈಸ್ ಮಾಡಿರುವಂತ ಸ್ಟಾಲ್ ಇದು. ಇಲ್ಲಿ ನಾವು ಕೋಳಿ ಮಾಂಸ ಮತ್ತೆ ಕೋಳಿ ಮೊಟ್ಟೆ ಸೇವನೆಯಿಂದ ಆರೋಗ್ಯಕ್ಕೆ ಆಗುವಂತ ಲಾಭಗಳ ಬಗ್ಗೆ ಆಳೆತ್ತರದ ಚಾರ್ಟ್ಗಳನ್ನು ಮಾಡಿ ಎಲ್ಲವನ್ನು ಇಲ್ಲಿ ಡಿಸ್ಪ್ಲೇ ಮಾಡಿದ್ದೀವಿ. ಪ್ರತಿಯೊಂದು ಮಾಹಿತಿಯು ಸಾಮಾನ್ಯ ಜನರಿಗೆ ಇಲ್ಲಿ ಸಿಗುವಂತೆ ಹಾಕಿದ್ದೀವಿ ನಾವು. ಸೊ ಸಾರ್ವಜನಿಕರು ಇಲ್ಲಿ ಬಂದವರು ಮೊಟ್ಟೆ ತಿನ್ನೋದ್ರಿಂದ ಏನು ಲಾಭ, ಏನು ಸಿಗುತ್ತೆ, ಮಾಂಸ ತಿನ್ನೋದ್ರಿಂದ ಏನು ಲಾಭ, ಏನು ಸಿಗುತ್ತೆ, ಎಷ್ಟು ತಿನ್ನಬೇಕು, ನಮ್ಮ ದೇಶದಲ್ಲಿ ಎಷ್ಟು ತಿಂತಾರೆ, ಬೇರೆ ದೇಶದಲ್ಲಿ ಎಷ್ಟು ತಿಂತಾರೆ, ಮಕ್ಕಳಾದ್ರೆ ಎಷ್ಟು ತಿನ್ಬೋದು, ದೊಡ್ಡವರು ಅದೇ ಆ ಥರದ ಮಾಹಿತಿ ಎಲ್ಲ ಹಾಕಿದ್ದೀವಿ. ಒಂದಾಯ್ತಲ್ವಾ? ಮತ್ತೆ ಕೆಲವು ಪ್ರಶ್ನೆಗಳು, ಮೊಟ್ಟೆ ತಿಂದ್ರೆ ಮಾಂಸ ತಿಂದ್ರೆ ಅದಾಗುತ್ತೆ ಇದಾಗುತ್ತೆ ಅಂತ ತುಂಬಾ ಅಪನಂಬಿಕೆಗಳು, ವೈಜ್ಞಾನಿಕವಲ್ಲದಂತ ಕೆಲವು ಪ್ರಶ್ನೆಗಳು ಮಾಧ್ಯಮಗಳಲ್ಲಿ ನೋಡಿ ಬಂದಿರ್ತಾರಲ್ಲ, ಅನುಮಾನಗಳಿಗೆ ಉತ್ತರಗಳು ಇಲ್ಲಿ ತುಂಬಾ ಇದೆ. ಜೊತೆಗೆ ನಾವು ಇಲ್ಲಿ ಮೊಟ್ಟೆ ಇಡುವಂತ ಕೋಳಿಯನ್ನು ಇಟ್ಟಿದ್ದೀವಿ. ಒಂದು ಬಿಳಿ ಮೊಟ್ಟೆ, ವೈಟ್ ಲೇಯರ್ ಅಂತ ಕರಿತೀವಿ. ಆ ಕಡೆ ಇರುವಂತದ್ದು ಬ್ರೌನ್ ಲೇಯರು, ಕಂದು ಬಣ್ಣದ ಮೊಟ್ಟೆ. ಮತ್ತೆ ಪಕ್ಕ ಗಿರಿರಾಜ ಕೋಳಿಗಳು, ಸುಧಾರಿತ ತಳಿ. ಮತ್ತೆ ಆ ಕಡೆ ಮಾಂಸದ ಕೋಳಿನ ಮರಿಗಳು, 1 ದಿನದ ಮರಿಗಳು. ಇವಿಷ್ಟನ್ನು ಇಟ್ಟಿದ್ದೀವಿ ನಾವು ಜೀವಂತವಾದ. ಅವಕ್ಕೆ ಯಾವ ರೀತಿಯಾದ ಆಹಾರವನ್ನು ಹಾಕ್ತೀವಿ ನಾವು ನೋಡಿ. ನಾವು ಹಾಕುವಂತ ಆಹಾರ 100ಕ್ಕೆ 60 ಭಾಗ ಮೆಕ್ಕೆಜೋಳ. ಇದರಲ್ಲಿ ಮೆಕ್ಕೆಜೋಳದ ರುಚಿ ಕಾಣುತ್ತೆ ನೋಡಿ. ಇದ್ರ ಜೊತೆಗೆ ಸೋಯಾ ಅವರೆ ಇರುತ್ತೆ, ಅಕ್ಕಿ ತೌಡು ಇರ್ತದೆ, ಬೂಸ ಇರ್ತದೆ, ಕ್ಯಾಲ್ಸಿಯಂ, ಫಾಸ್ಫರಸ್, ಉಪ್ಪು, ಸೋಡಾ ಈ ಥರದವನ್ನ ಮಾತ್ರ ಹಾಕಿರ್ತೀವಿ. ಸೊ ಏನು ಕೆಲವರೆಲ್ಲ ಹೇಳ್ತಾರಲ್ಲ ಅದಾಗ್ತಾರೆ ಇದಾಗ್ತದೆ, ಏನು ಹಾಕಲ್ಲ ನೋಡಿ. ನಾವು ತಿನ್ನುವಂಥ ಆಹಾರದ್ದೇ. ಜೋಳ ಇವತ್ತು 26 ರೂಪಾಯಿ kg. ಸೊ ಇದನ್ನೇ ಹಾಕಿ ಮಾಡುವಂಥ ಆಹಾರ. ಯಾವ ರೀತಿ ಆಹಾರ ಹಾಕ್ತೀವಿ, ಸಾಕಾಣಿಕೆ ಹೇಗೆ ಮಾಡ್ತೀವಿ. ಈಗ ನೋಡಿ, ಮೊಟ್ಟೆ ಇಡುವಂಥ ಕೋಳಿಗಳನ್ನ ಪಂಜರದಲ್ಲಿ ಇಟ್ಟು ಸಾಕಿವಿ. ಯಾಕೆ ಅಂದ್ರೆ ಇಲ್ಲಿ ಇದು ಕಡಿಮೆ ಮೇವನ್ನ ತಿಂದು ಜಾಸ್ತಿ ಮೊಟ್ಟೆ ಕೊಡುತ್ತೆ. ನಿಮಗೆ ಸಾಕಿದವನಿಗೆ ಮೊಟ್ಟೆ ಮತ್ತೆ ಮಾರೋದ್ರಿಂದ ಮೇವಿನ ದುಡ್ಡನ್ನ ಕಳೆದು ಅವನಿಗೆ ಲಾಭ ಉಳಿಯುತ್ತೆ. ನೀವು ಆಚೆ ಬಿಟ್ಟು ಸಾಕಿದ್ರೆ ಮೊಟ್ಟೆ ಇಡುತ್ತೆ, ಇಲ್ಲ ಅಂತಲ್ಲ, ಜಾಸ್ತಿ ಮೇವು ತಿನ್ನುತ್ತೆ. ಒಂದದು. ಎರಡನೇದು, ಆಚೆ ಬಿಟ್ಟಾಗ ಕಾಯಿಲೆಗಳು ಜಾಸ್ತಿ. ಒಂದ್ರದಕ್ಕೆ ಇನ್ನೊಂದು ತಿನ್ನುತ್ತೆ, ಒಂದರಿಂದ ಇನ್ನೊಂದು ಕಾಯಿಲೆಗಳು ಹರಡ್ತವೆ. ಅದಕ್ಕೋಸ್ಕರ ಪಂಜರದಲ್ಲಿ ಇಡುತ್ತೆ. ಚಿಕ್ಕದ್ರಲ್ಲಿ ಮರಿಯಿಂದ 4-4.5 ತಿಂಗಳ ತನಕ, ಅದು ಪ್ರೌಢಾವಸ್ಥೆಗೆ ಬರೋದು 4-4.5 ತಿಂಗಳಾಗುತ್ತೆ, 16 ವಾರ. ಒಂದ್ಸಾರಿ ಪ್ರೌಢಾವಸ್ಥೆಗೆ ಬಂದ್ಮೇಲೆ 18ನೇ ವಾರದಿಂದ ಮೊಟ್ಟೆ ಇಡಕ್ಕೆ ಶುರು ಮಾಡ್ತದೆ. 16 ವಾರದೊಳಗಡೆ ಈಗ ನಾವು ಮಕ್ಕಳಿಗೆ ಹೇಗೆ ಪೋಲಿಯೋ ಡ್ರಾಪ್ಸ್ ಹಾಕ್ತಿವಿ, ದಡಾರಿಕೆ ಡ್ರಾಪ್ಸ್, ಆ ಥರದ್ದು ಲಸಿಕೆಗಳನ್ನ ಹಾಕ್ತಿವಿ. ಕೋಳಿಗೆ ಸಾಧಾರಣವಾಗಿ ಬರುವಂತ ಕಾಯಿಲೆಗಳಿಗೆ ಲಸಿಕೆಗಳನ್ನ ಹಾಕ್ತಿವಿ. ಅದೆಲ್ಲ ಮುಗ್ದಿರ್ತದೆ. ಹೇಳಿ. ಇಲ್ಲ, ಇದು ಮೊದಲು ಈ ಪಂಜರಕ್ಕೆ ಮಾತ್ರ ಬಂಡವಾಳ ಜಾಸ್ತಿ ಅನ್ಸುತ್ತೆ ನಿಮ್ಗೆ. ಇದೊಂದಕ್ಕೆ ಮಾತ್ರ ಬಂಡವಾಳ. ಇದು ಸಾಧಾರಣ ಒಂದು ಕೋಳಿಗೆ ಒಂದು 200 ರೂಪಾಯಿ ಬೀಳುತ್ತೆ ಬಂಡವಾಳ. ಬಟ್ 1.5 ವರ್ಷ ಕೋಳಿ ಇರೋ ತನಕ ಸೇಫ್ ಆಗಿರುತ್ತೆ ನೋಡಿ. ಇಕ್ಕೆ ಕೆಳಗಡೆ ಬೀಳುತ್ತೆ. ಡೈಲಿ ಒಂದು ಪ್ಲಾಸ್ಟಿಕ್ ಶೀಟ್ ಹಾಕಿದ್ರೆ ಎತ್ತಾಕ್ಬೋದು. ಬೇಡ, ಕೆಳಗಡೆ ಸ್ಯಾಂಡ್ ಹಾಕ್ಬಿಟ್ರು ಅದನ್ನ ಇಕ್ಕೆ ಮಾತ್ರ ಎತ್ತಾಕ್ಬಿಟ್ಟು ಉಳಿದದ್ದು ನೀನು ಕಾಲು ಆಡಿದ್ರೆ ಕ್ಲೀನಾಗಿ ಮತ್ತೆ ಫ್ರೆಶ್ ಆಗಿರುತ್ತೆ. ಒಂದು ಸ್ವಲ್ಪನೂ ಸ್ಮೆಲ್ ಬರಲ್ಲ. ಮನೆ ತಾರಸಿ ಮೇಲೆ ಇಟ್ಕೊಳ್ಬೋದು. ದೊಡ್ಡ ಫಾರ್ಮ್ ಮಾಡೋರು ಇದನ್ನ 1 ಲಕ್ಷ 2 ಲಕ್ಷ ಈ ರೀತಿನೇ ಸಾಕೋದು. ಸೊ ಹಾಗಾಗಿ ಮತ್ತೆ ಅಲ್ಲಿ ಮಾಂಸದ ಕೋಳಿಗಳನ್ನ ಇಟ್ಟಿದ್ದೀವಿ. ಅದಕ್ಕೆ ಬೇರೆ ತರದ್ದು ಮೇವು ಬರುತ್ತೆ. ಅದನ್ನ ಸಾಧಾರಣ 35-40 ದಿವಸದಲ್ಲಿ 2 kg ಬರುತ್ತೆ. ಅದನ್ನ ಮಾಂಸಕ್ಕೆ ಕಟಾವ್ ಮಾಡ್ತಾರೆ. ಅದೇ ನಮ್ಮ ಮೂಲ ಉದ್ದೇಶನೇ ಅದು. ಯಾವ ಔಷಧಿಯನ್ನು ಕೊಡುವುದಿಲ್ಲ. ಇಲ್ಲಿ ಹಾಕುವಂತದ್ದು ಜೋಳ ಮತ್ತೆ ಸೋಯಾನ 90 ಭಾಗ ಇಲ್ಲ. ಇಲ್ಲಿ ಈ ಉದ್ಯಮದಲ್ಲಿ ಇಡೀ ದೇಶದಲ್ಲಿ ನಮ್ಮಲ್ಲಿ ಉತ್ಪತ್ತಿ ಆಗುವಂತ ಮಾಂಸ ಮತ್ತೆ ಮೊಟ್ಟೆ 95 ಭಾಗ ಏನು ಮೊಟ್ಟೆ ಉತ್ಪತ್ತಿ ಆಗುತ್ತೆ ಅವರೆಲ್ಲರೂ ಇಲ್ಲಿದ್ದಾರೆ. ಅವರೆಲ್ಲರದ್ದು ಇದೆ. ಅವ್ರೆಲ್ಲಾರ ಫಾರ್ಮ್ಗಳು ನಿಮ್ಮ ಪ್ರತಿಯೊಂದು ಊರಲ್ಲೂ ಇದೆ. ಅವ್ರಿಗೆ ಮೇವು ಬರೋದು ಅದೇ ಅವ್ರದೇ ಕಂಪನಿ ಫ್ಯಾಕ್ಟ್ರಿಯಿಂದ ಬರುತ್ತೆ. ಅವ್ರು ಜೋಳ ಎಲ್ಲಿಂದ ತಗೋತಾರೆ, ನಿಮ್ದೇ ರೈತರಿಂದ ತಗೊಳ್ತಾರೆ. ನೀವು ಅವ್ರ ಗೋಡನ್ಗಳು ನೋಡ್ಬೋದು, ಅವ್ರ ಫ್ಯಾಕ್ಟ್ರಿಗಳು ನೋಡ್ಬೋದು, ಅವ್ರ ಮೇವು ತಿಂಡಿಯನ್ನು ನೋಡ್ಬೋದು. ಮೇವು ತಿಂಡಿ ಮಾರುವಂತ ಡೀಲರು ನಿಮ್ಮೂರಲ್ಲೇ ಇರ್ತಾನೆ, ಸಾಕವನು ರೈತ ನಿಮ್ಮೂರಲ್ಲೇ ಇರ್ತಾರೆ. ಸೊ ಇಲ್ಲಿ ಏನನ್ನು ಸುಳ್ಳು ಹೇಳಲ್ಲ, ಟ್ರಾನ್ಸ್ಪರೆಂಟ್. ಅದಕ್ಕೆ ಡಾಕ್ಟರ್ಸ್ ಅಸೋಸಿಯೇಷನ್ ಅಂತ ಮಾಡಿರೋದು. ನಾವು ಆ ರಂಗದಲ್ಲಿ ಕೆಲಸ ಮಾಡುವಂತ ವೈದ್ಯರ ಸಂಘ. ನಾವ್ಯಾಕೆ ಸುಳ್ಳು ಹೇಳೋಣ? ನಾವೇನು ಮಾರ್ತಾ ಇಲ್ಲ, ಏನು ಕೊಂಡ್ಕೊಳ್ತಾ ಇಲ್ಲ ನಿಮ್ಮ ಹತ್ರ. ನಾವಲ್ಲಿ ಡ್ಯೂಟಿ ಮಾಡ್ತೀವಿ ಅಷ್ಟೇ. ಯಾಕೆ ಅಂದ್ರೆ ಕೋಳಿಯನ್ನ ನೋಡದೇ ಇರೋರು, ಕೋಳಿಯನ್ನ ಸಾಕದೇ ಇರೋರು ಕೋಳಿಗಳ ಬಗ್ಗೆ ಮಾತಾಡ್ತಾ ಇದ್ದಾರೆ. ದಯಮಾಡಿ ಸಾರ್ವಜನಿಕರು ಆ ತರ ಮಾಹಿತಿಗಳನ್ನ ತಗೊಳ್ಬಾರ್ದು. ಯಾಕೆಂದ್ರೆ ಅಲ್ಲಿ ಅರ್ಧ ಮಾಹಿತಿ ಇರುತ್ತೆ, ಪೂರ ಇರಲ್ಲ. ಬಿಡ್ತಾ ಇರ್ತಾರೆ. ಹೌದು. ಬನ್ನಿ.
ಈ ಕಡೆ ಬಾ ನೋಡಿ, ಇದೇ ಬ್ರಾಯ್ಲರ್ ಕೋಳಿ ವೆಂಕಾಪ್ ಅಂತ. ಇದು ನೆನ್ನೆ ಹುಟ್ಟಿರುವಂತ ಮರಿ, ಇದು 2ನೇ ದಿವಸದ ಮರಿ, ಸರಿನಾ? 2ನೇ ದಿವಸದ ಮರಿ ಇದು. ಈಗ ಇದು ನಿಮ್ಗೆ ಸಾಧಾರಣವಾಗಿ 35ರಿಂದ 40 ದಿವಸಕ್ಕೆ ಕಟಾವು ಬರುತ್ತೆ. ಇದು ಹೇಗ್ ಬಂತು ಅಂದ್ರೆ ಇವತ್ತು ಬರಲ್ಲ, ಇದಕ್ಕೆ 100 ವರ್ಷದ ಇತಿಹಾಸ ಇದೆ. ಜಾಸ್ತಿ ತೂಕ ಬರುವಂತ ಕೋಳಿಗಳನ್ನೇ ಆಯ್ಕೆ ಮಾಡಿ ಹಲವಾರು ತಲೆಮಾರುಗಳು ಅದನ್ನ ಸಾಕಿ ಅದಕ್ಕೆ ಎನರ್ಜಿ, ಪ್ರೋಟೀನು, ಫ್ಯಾಟು, ಫೈಬರ್, ವಿಟಮಿನ್ಸ್ ಎಷ್ಟು ಬೇಕೋ ಅದೇ ರೀತಿ ಕಂಡಿಡಿದು ಅದನ್ನ ಅಭಿವೃದ್ಧಿ ಪಡಿಸಿರುವಂತದ್ದು. ಹೇಗೆ ತೂಕ ಬರುತ್ತೆ, ಅದರ ರಕ್ತದಲ್ಲಿ ಇರುತ್ತೆ, ಅದಕ್ಕೆ ಬೇಕಾದಂತ ವಾತಾವರಣವನ್ನು ಕೊಟ್ಟಾಗ ಬೆಳೆಯುತ್ತೆ. ಈಗ 1.5 ಲೀಟರ್ ಹಾಲು ಕೊಡ್ತಿತ್ತು ಹಸು, ಇವತ್ತು 25 ಲೀಟರ್ ಕೊಡುತ್ತೆ. ಅದನ್ನ ಪ್ರಶ್ನೆ ಮಾಡಲ್ಲ ಅಲ್ವಾ? ಬಟ್ ಇದನ್ನ ಮಾತ್ರ ಪ್ರಶ್ನೆ ಮಾಡ್ತಾರೆ. ಭತ್ತ ಎಷ್ಟು ಬೆಳೀತಿದ್ರು 1 ಎಕರೆಗೆ? 20 ಕ್ವಿಂಟಾಲ್ ಬೆಳೀತಿದ್ರು, ಇವತ್ತು 40 ಕ್ವಿಂಟಾಲ್ ಬೆಳೀತಾರಲ್ವಾ? ಹಾಗೆ ಹೈಬ್ರಿಡೈಸೇಷನ್ ಟೆಕ್ನಾಲಜಿ, ಕ್ರಾಸ್ ಬ್ರೀಡಿಂಗ್ ಟೆಕ್ನಾಲಜಿಯಿಂದ ಬಂದಿರುವಂತದ್ದು. ಹಾಗಾಗಿ ಬೇರೆ ಏನು ಮಾಡಲ್ಲ. ಬಟ್ ಇದಕ್ಕೂ ಅಷ್ಟೇ ನೋಡಿ ಇದ್ರದ್ದು ಮೇವು ನಾವು ಹೇಗೆ ಹುಡುಗರಿಗೆ ಮ್ಯಾಗಿ ಮಾಡ್ತಾರಲ್ಲ, ಮ್ಯಾಗಿ ತರತ್ತಿದ್ದು ಇದೆಲ್ಲ ಮಿಷಿನ್ಗಳು ಕನಿಷ್ಠ ಅಂದ್ರೂ 10ರಿಂದ 15 ಕೋಟಿ ಆಗುತ್ತೆ ಒಂದೊಂದು ಮಿಷಿನ್. ಒಂದು ಸ್ವಲ್ಪವೂ ಮೇವು ವೇಸ್ಟ್ ಆಗದಂಗೆ ಮಾಡ್ತಾರೆ. ಇದರಲ್ಲಿರುವಂತ ಪೋಷಕಾಂಶಗಳು ಕಂಪ್ಲೀಟ್ ಸರಿ. ಇಲ್ಲ, ರೈತರು ಕೋಳಿ ಸಾಕ್ತಾ ಇರೋರು ಮೊದಲಿಂದನೂ ಕೋಳಿ ಸಾಕ್ತಾ ಇದ್ದಾರೆ. ಅವರು ಉತ್ತಮ ಲಾಭವನ್ನ ಮಾಡ್ತಾ ಇದ್ದಾರೆ. ಹೊಸದಾಗಿ ಮಾಡೋರು ಅಲ್ಲಿ ಸಾಕ್ತಾ ಇರುವಂತ ರೈತರನ್ನೇ ಕಾಂಟ್ಯಾಕ್ಟ್ ಮಾಡಬೇಕು. ಅವರು ಇಲ್ಲಿ ಇರುವಂತ ಕುಕ್ಕಟ ಉದ್ಯಮದಲ್ಲಿರುವಂತ ಎಲ್ಲಾ ಉದ್ಯಮೆದಾರರ ಆಫೀಸ್ಗಳಲ್ಲಿ ಆ ಸ್ಟಾಫ್ ಇರ್ತಾರೆ, ಅವ್ರನ್ನ ಕಾಂಟ್ಯಾಕ್ಟ್ ಕೊಡ್ತಾರೆ. ಈಗ ಮೈಸೂರಿಗೆ ಹೋದ್ರೆ ಒಂದು ಆಫೀಸ್ ಇದೆ, ಬೆಂಗಳೂರಲ್ಲಿ ಒಂದಿದೆ, ಚನ್ನಪಟ್ಟಣದಲ್ಲಿ ಒಂದಿರ್ತದೆ, ದೊಡ್ಡಬಳ. ಇಲ್ಲ, ಇದು ಮಾಸ್ ಎಲ್ಲರದು ಇರುತ್ತೆ, ಎಲ್ಲ ಕಂಪ್ನಿಗಳು ಇರುತ್ತೆ. ಯಾವುದೇ ಒಂದು ಕಂಪ್ನಿ ನಂಬರ್ ಹೇಳಲಿಕ್ಕೆ ಆಗಲ್ಲ. ಯಾವ್ದಾದ್ರು ಸ್ಪೆಸಿಫಿಕ್ ಆಗಿ ಇಂಥ ಕಂಪ್ನಿದು ಅಂತ ಹೇಳಿದ್ರೆ, ಯಾವ ಊರು ಅಂತ ಹೇಳಿದ್ರೆ ಅವ್ರ ಊರ ನಂಬರ್ನ ನಾವು ಇಲ್ಲ, ನಾನು ಅಪನಂಬಿಕೆಗಳಿಗೆ ಕಿವಿ ಕೊಡಬೇಡಿ, ತಪ್ಪು ಮಾಹಿತಿಗಳಿಗೆ ಕಿವಿ ಕೊಡಬೇಡಿ, ಅರ್ಧ ಮಾಹಿತಿ ಕೊಡೋರ ಹತ್ರ ಕೇಳಬೇಡಿ, ಕೋಳಿ ಸಾಕಿರೋರ ಹತ್ರನೇ ಹೋಗಿ ನೋಡಿ. ಅರ್ಥ ಆಯ್ತಲ್ವಾ? ಸೊ ಮತ್ತೆ ಕೋಳಿ ಉದ್ಯಮದಲ್ಲಿ ಯಾವ್ದೆಲ್ಲ ಕಂಪನಿಗಳಿದೆ, ಈಗ ವೆಂಕಟೇಶ್ವರ ಇದೆ, ಸುಗುಣ ಇದೆ, IB ಇದೆ, CP ಇದೆ, ತುಂಬಾ ಕಂಪನಿಗಳಿದೆ, ನ್ಯೂಟ್ರಿಫಿಟ್ಸ್ ಇದೆ, ನಿಮ್ದೇ ಕಂಪನಿಗಳದು. ನೀವು ಹೋಗಿ ನೋಡಿ ಅಲ್ಲಿ. ನಾವು ಇನ್ನೂ ಒಂದು ನಮ್ಮ ಸಂಘದ ವತಿಯಿಂದ ಯಾರು ಈ ರೀತಿ ಔಷಧಿ ಹಾಕಿ ಸಾಕ್ತಾರೆ ಅಂತ ತೋರಿಸ್ತಾರೆ, ಅವ್ರಿಗೆ ಒಂದು ಬಹುಮಾನವನ್ನು ಇಟ್ಟಿದ್ದಾರೆ. ತೋರಿಸ್ಲಿ, ಬಹುಮಾನ ತಗೊಳ್ಳಿ, ಕ್ಯಾಶ್ ನಗದು ಬಹುಮಾನ. ಇದು ಸುಮಾರು ವರ್ಷ ಆಯ್ತು ಘೋಷಣೆ ಮಾಡಿ, ಇನ್ನೂ ಒಬ್ರು ತೋರಿಸಿಲ್ಲ. ಅರ್ಥ ಆಯ್ತಲ್ವಾ? ಈಗ ನಾವೇನೋ ಹುಷಾರಿಲ್ದಾಗ ಒಂದು ಔಷಧಿ ಕೊಡ್ತಾ ಇರ್ತೀವಿ, ಅದನ್ನ ಫೋಟೋ ತೋರಿಸೋದು. ಅರ್ಥ ಆಯ್ತು? ಈಗ ಜ್ವರ ಬಂದ್ರೆ ನಾವು ಔಷಧಿ ತಗೊಳ್ತೀವಲ್ಲ, ಹಾಗಾಗಿ ಅದನ್ನ 1 ದಿವಸನ 2 ದಿವಸನ ಹಾಕ್ತಿವಿ ಅಷ್ಟೇ, ವರ್ಷಗಟ್ಟಲೆ ಹಾಕಲ್ವಲ್ಲ. ಹಾಕದ ಮೇವು ನೋಡಿ ಇದೆ, ಇದು ನಾವು ತಿಂದು ನೋಡ್ಬೋದು, ನೀವು ತಿಂದು ನೋಡ್ಬೋದು ಇದನ್ನ ಬೇಕಾದ್ರೆ. ಹಾಗಾಗಿ ಓಕೆ. ಇದು ಗಂಧದ ಗುಡಿ ಜನತಾ ಮೀಡಿಯಾ. ಜಾನಪದ, ರೈತರು, ಜನಪರ ಕಾಳಜಿ ಹೊತ್ತಿರುವ ಏಕೈಕ ಮಾಧ್ಯಮ. ಸಬ್ಸ್ಕ್ರೈಬ್ ಮಾಡಿ, ಪ್ರೋತ್ಸಾಹಿಸಿ.